ನಮ್ಮ ಶಾಸ್ತ್ರ ಯಾರನ್ನೂ ಸಹ ಬಿಟ್ಟಿಲ್ಲ, ಎಲ್ಲರಿಗೂ ಒಂದು ಶ್ರೇಯೋ ಮಾರ್ಗವನ್ನು ತೋರಿಸಿದೆ. ನಿನಗೆ ಈ ರೀತಿಯಂತಹ ಸಾಮರ್ಥ್ಯ ಇದೆಯಾ, ಹಾಗಾದ್ರೆ ನಿನಗೆ ಈ ಒಂದು ಮಾರ್ಗ ಇದೆ, ನಿನಗೆ ಇಂತಹ ಒಂದು ಮಾರ್ಗ ಇದೆ ಅಂತ ಯಾರನ್ನೂ ಶಾಸ್ತ್ರ ಬಿಟ್ಟಿಲ್ಲ, ಎಲ್ರಿಗೂ ಸಹ ಸನ್ಮಾರ್ಗವನ್ನು ತೋರಿಸಿದೆ. ಪ್ರತಿಯೊಂದು ಮನೆಯಲ್ಲೂ ಸಹ ಹೇಗೆ ಗಂಡು ಮಕ್ಕಳಿಗೆ ಒಂದು ವಯಸ್ಸು ಬಂದಾಗ ಆ ಸಕಾಲದಲ್ಲಿ ಉಪನಯನವನ್ನು ಮಾಡಿ ತದನಂತರ ಅವರಿಗೊಂದು ಅನುಷ್ಠಾನ ಅನ್ನೋದಿದೆಯೋ, ಅದೇ ರೀತಿಯಾಗಿ ಸ್ತ್ರೀಯರು, ಹೆಣ್ಣು ಮಕ್ಕಳು ಅವರೆಲ್ಲರೂ ಸಹ ಜಪವನ್ನು ಮಾಡಬಹುದಂತಹ ಅನೇಕ ಮಂತ್ರಗಳನ್ನು ಶಾಸ್ತ್ರಗಳಲ್ಲಿ ಹೇಳಿದ್ದಾರೆ. ಆ ಮಂತ್ರಗಳನ್ನ ನಾವು ಹಿರಿಯರಿಂದ ಗುರುಮುಖೇನ ಮಕ್ಕಳಿಗೆ ಉಪದೇಶ ಮಾಡುವುದು ಅಥವಾ ಉಪದೇಶ ಮಾಡಿಸುವುದೋ, ಗಂಡು ಮಕ್ಕಳಿಗೆ ಹೇಗೆ ಉಪನಯನ ಅನ್ನೋದು ನಡೀತಾ ಇದೆಯೋ, ಹೆಣ್ಣು ಮಕ್ಕಳಿಗೂ ಸಹ ಅದೇ ರೀತಿಯಂತಹ ಒಂದು ವಯಸ್ಸು ಬಂದಾಗ ಅವರಿಗೂ ಸಹ ದೇವಿ ಭಾಗವತದಲ್ಲಿ ಕೊನೆ ಸ್ಕಂಧದಲ್ಲಿ ಗಾಯತ್ರಿ ಸ್ತೋತ್ರ ಅಂತ ಒಂದಿದೆ. ಸುಮಾರು ಒಂದು 29 ಶ್ಲೋಕಗಳು ಇವೆ. ಆ ಗಾಯತ್ರಿ ಅಮ್ಮನವರ ಒಂದು ವಿಶೇಷವಾದಂತಹ ಪ್ರಾರ್ಥನೆ ಇತ್ಯಾದಿಗಳೆಲ್ಲ ಇದೆ. ಎಲ್ಲ ಮಕ್ಕಳು ಸಹ ಪಠನ ಮಾಡಬೇಕು ಎಂಬುದಾಗಿ ಒಂದು ಅನುಷ್ಠಾನ ಪದ್ಧತಿ ಇದೆ. ಅವರಿಗೆ ಉಪದೇಶವನ್ನು ಮಾಡಿದ್ದೇವೆ. ಈ ಒಂದು ಕ್ರಮದಲ್ಲಿ ಇಂತಹ ಒಂದು ಸಂಪ್ರದಾಯವೂ ಸಹ ಎಲ್ಲ ಕಡೆಯೂ ವಿಶೇಷವಾಗಿ ಬರಲಿ, ಪ್ರತಿಯೊಂದು ಮನೆಯಲ್ಲೂ ಸಹ ನೇತವಾದಂತಹ ಒಂದು ಅನುಷ್ಠಾನ ಅನ್ನೋದು ಇರಲಿ, ತದ್ವಾರ ಅವರಿಗೂ ಸಹ ಎಲ್ಲ ರೀತಿಯಲ್ಲೂ ಒಳ್ಳೆಯದಾಗಲಿ ಈ ಸಂದರ್ಭದಲ್ಲಿ ಹೇಳಬಯಸ್ತಾ ಇದ್ದೇವೆ. ಇದು ಅತ್ಯಂತ ಅವಶ್ಯಕ.